ಯಾವಾಗಲೂ ಓದ್ಬೇಕಾದ್ರೆ ಆ ರಶ್ಮಿ ವಿಡಿಯೋ ಮಾಡ್ಕೊಂಡಿದ್ಲು. ಅದನ್ನ ಎಲ್ಲರ ಮುಂದೆ ತೋರಿಸಿ ನನಗೂ ಅಮ್ಮನಿಗೂ ಅವಮಾನ ಮಾಡಿದ್ಲು. ಅದೇ ಮಾಡಬಾರ್ದು ಮಾಡಕ್ ಹೋದ್ರೆ ಆಗ್ಬಾರ್ದೇ ಆಗೋದು. ಅವ್ರು ನಂದೇನ್ ಪ್ರಯೋಜನ? ಆಕಾಶಕ್ಕೆ ಉಗಿದ್ರೆ ನಮ್ಮ ಮೇಲೆ ತಾನೇ ಬೀಳೋದು. ಬಂದವ್ರ ಮುಂದೆಲ್ಲ ವಿಡಿಯೋ ತೋರಿಸಿ ಎಷ್ಟೊಂದು ಅವಮಾನ ಮಾಡಿದ್ರು ಗೊತ್ತಾ ನನಗೆ. ನಿನ್ ಪುಣ್ಯಾಸರು ಅಷ್ಟಕ್ಕೆ ಬಿಟ್ಟಿದ್ದಾರೆ. ಸದ್ಯ ಕೇಬಲ್ ಹಾಕ್ಸಿಲ್ವಲ್ಲ ಅಂತ ಸಂತೋಷ ಪಡು. ನನ್ಗೆ ನಿದ್ದೆ ಬರ್ತಿದೆ ಕಣೆ, ಮಲಗಬೇಕು, ಬೆಳಗ್ಗೆ ಬೇಗ ಹೋಗ್ಬೇಕು ಅಂತ ಎಷ್ಟು ಬೇಡ್ಕೊಂಡೆ. ನೀನು ಈ ಸೂಜಿ ಜೊತೆ ಸೇರ್ಕೊಂಡು ರೈಮ್ಸ್ ಹೇಳ್ಕೊಂಡು ಎಷ್ಟು ಹಿಂಸೆ ಕೊಟ್ರಿ ನನಗೆ. ನಿದ್ದೆ ಸರಿಯಾಗದೆ ಅಲ್ಲಿ ಬಯಸ್ಕೊಂಡಿದ್ದೀನಿ ಶ್ರೀನಿವಾಸ್ ಸರ್ ಹತ್ರ. ಬಾಯಿಗೆ ಬಂದಂಗೆ ಉಗಿದ್ರು. ಅಲ್ಲಿ ಉಗಿಸ್ಕೊಂಡು ಇಲ್ಲಿ ಬಂದು ಆರಾಮಾಗಿ ಮಲ್ಗೋಣ ಅಂತಂದ್ರೆ ಮತ್ತೆ ನಿಮ್ ರಗಳೆ. ನಂಗಂತೂ ಸಾಕಾಗೋಗಿದೆ. ಇಷ್ಟೆಲ್ಲ ಜನ್ಮ ಜಾಲಾಡ್ಸ್ಕೊಂಡು ನಾನೇನು ಓದೋದ್ ಬೇಕಾಗಿಲ್ಲ. ಜೀವನ ಪೂರ್ತಿ ಹೀಗೆ ಕಸ ಮುಸ್ರೆ ಮಾಡ್ಕೊಂಡೆ ಬಿದ್ದಿರ್ತೀನಿ. ಯಾಕೆ ಸೂಜಿ, ಬೇಜಾರಾಯ್ತಾ? ನಾನೇನಾದ್ರೂ ಕೇಳ್ಬಾರ್ದೇನಾದ್ರು ಕೇಳ್ಬಿಟ್ಟ? ಇಲ್ಲ ಅಕ್ಕ, ನೀವು ಕೇಳಿದ ಪ್ರಶ್ನೆಗೆ ನನ್ನ ಹತ್ರ ಉತ್ತರನೇ ಇರಲಿಲ್ಲ. ಯಾಕೆ? ನೀನ್ ಯಾರಿಗೂ ಪದ್ಯ ಹೇಳ್ಕೊಡಕ್ಕಾಗ್ಲಿಲ್ವಾ? ಯಾರಿಗೆ ಹೇಳ್ಕೊಡ್ಲಿ? ಅಮ್ಮ ಅಪ್ಪ ಇದ್ದಾರಲ್ಲ ಪುಟ್ಟ. ಅಪ್ಪಂಗೆ ಇದ್ರಲ್ಲೆಲ್ಲ ಆಸಕ್ತಿನೇ ಇಲ್ಲ. ಅಮ್ಮ ಇದ್ದಾರಲ್ಲ, ಅವ್ರಿಗೆ ಹೇಳ್ಕೊಡೆ. ಅಮ್ಮ ಇನ್ಮೇಲೆ ಓದೋದು ಬರೆಯೋದು ಬಿಟ್ಬಿಡ್ತಾಳಂತೆ. ಯಾಕೆ? ಆ ರಶ್ಮಿ ಅವ್ರ ಅಜ್ಜಿ ಸೇರ್ಕೊಂಡು ನಮ್ಮ ಅಮ್ಮಂಗ ಅವಮಾನ ಮಾಡ್ಬಿಟ್ರು. ಏನಂತ ಅವಮಾನ ಮಾಡಿದ್ರು ಪುಟ್ಟ? ನೀವ್ ಹೇಳಿದ್ರಿ ಅಂತ ಅಮ್ಮನ ಸ್ವಲ್ಪ ಓದೋದನ್ನ ಕಲ್ತಿದ್ಲು. ಆ ದೊಡ್ಡ ಮನೆಗೆ ಕೆಲ್ಸಕ್ಕೆ ಅಂತ ಹೋದಾಗ ಪುಸ್ತಕ ಇಟ್ಕೊಂಡು ತಪ್ಪನ ಓದ್ತಿದ್ಲು. ಅದನ್ನೇ ರಶ್ಮಿ ವಿಡಿಯೋ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿಕೊಂಡು ಅವ್ರ ಮನೆಗೆ ಯಾರ್ಯಾರೋ ಬಂದಿದ್ರು ಅವ್ರ ಮುಂದೆ ಹಾಕಿ ನನಗೂ ಅಮ್ಮನಿಗೂ ಅವಮಾನ ಮಾಡ್ಬಿಟ್ಲು. ನೀನ್ ತಲೆ ಕೆಡ್ಸ್ಕೋಬೇಡ. ಅವ್ರ ಮನ್ಸ್ ಬದಲಾಯಿಸೋದಕ್ಕೆ ನೀನೇ ಸಹಾಯ ಮಾಡ್ಬೇಕು. ನೀನೇ ಅವ್ರನ್ನ ಎಂಕರೇಜ್ ಮಾಡ್ಬೇಕು. ಓಕೆ? ಕಣ್ಣೋರ್ಸ್ಕೊ. ಮಾತ್ರೆ ಖಾಲಿ ಆಗಿದೆಯಲ್ಲ, ನಾನೇ ಒಂದು ಹೆಜ್ಜೆ ಹೋಗಿ ತಂದ್ಬಿಡ್ತೀನಿ. ಸೂಜಿ, ಮಾತ್ರೆ ಖಾಲಿ ಆಗಿದೆ ಕಣೆ, ನಾನು ಇಲ್ಲೇ ಹೋಗಿ ತಂದ್ಬಿಡ್ತೀನಿ. ಅಲ್ಲಿವರೆಗೂ ಓದ್ತಾ ಇರೋ. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಂತೂ ಭಾರಿ ಬೇಜಾರಾಗೋಗಿರಪ್ಪ. ಏನ್ ಮಾಡೋದು? ಯಾವ ಮಾತ್ರೆನೇ ಅದು? ಅದನ್ನ ಯಾಕೆ ತಗೋತಿದ್ಯಾ? ನಂದೇ ಮಾತ್ರೆ. ಏ ಸೂಜಿ, ಮಾತ್ರೆ ಇರ್ಲಿಲ್ಲ, ಈಗ ತಾನೇ ನಿಮ್ಮಮ್ಮ ಹೋಗಿ ತಂದಿದ್ದಾರೆ. ನೀನ್ ನೋಡಿದ್ರೆ ಯಾವ್ದಾವ್ದೋ ಮಾತ್ರೆ ನುಂಗ್ತಿದ್ಯಲ್ಲೇ. ಯಾವ ಮಾತ್ರೆ ನುಂಗ್ತಿದ್ದೆ ಹೇಳೆ? ಹಾಸಿಗೆ ಹತ್ರ ಒಂದು ಮಾತ್ರೆ ಸಿಕ್ತು, ನಂದೇ ಅದು. ಹೇಗಿದ್ರು ಹೊಸದಾಗಿ ಅಂಗಡಿಯಿಂದ ತಂದಿದ್ದೀನಲ್ಲ, ಇದನ್ನೇ ತಗೋ. ನಿಮ್ಮ ಅಪ್ಪನೂ ಯಾವುದೋ ಮಾತ್ರೆ ತಗೋತಿರ್ತಾರೆ. ನೀನು ಹಾಸಿಗೆ ಮೇಲೆ ಸಿಕ್ತು ಅಂತ ಹೇಳ್ದೆ, ಅದು ನಿಂದೆ ಅಂತ ಏನ್ ಗ್ಯಾರಂಟಿ? ಅದು ಬೇಡ ಬಿಡು, ಇದನ್ನ ತಗೋ. ಅದು ನಂದೇ ಮಾತ್ರೆ ಅಮ್ಮ, ನಾನು ದಿನ ನುಂಗಲ್ವಾ. ಅದು ಯಾವ ಮಾತ್ರೆನೋ ಏನೋ, ಸುಮ್ಮನೆ ಇದನ್ನೇ ತಗೋ. ಹೊಸ ಮಾತ್ರೆ ತಂದಿರ್ಬೇಕಾದ್ರೆ ಹಳೆ ಮಾತ್ರೆ ಯಾಕೆ? ಅದ್ ಯಾವ್ದೋ ಏನೋ. ಆಮೇಲೆ ನಿಮ್ಮ ಅಪ್ಪ ತಗೊಳ್ಳೋ ಮಾತ್ರೆ ತಗೊಂಡು ನೀನ್ ಸೀದಾ ಮೇಲೆ ಕೊಟ್ಟೋದ್ರೆ